ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬೆಂಗಳೂರಿನ ಶಿವಾಜಿನಗರದಲ್ಲಿ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ನಿರ್ಮಾಣ ಆಗ್ತಾ ಇದೆ. ಈ ಮೆಟ್ರೋ ಸ್ಟೇಷನ್ನಿಗೆ ಸೇಂಟ್ ಮೇರೀಸ್ ಹೆಸರಿಡೋ ಬಗ್ಗೆ ಈಗ ಬಿಜೆಪಿ ವಿವಾದ ಶುರು ಹಚ್ಚಿಕೊಂಡಿದೆ. ಬಿಜೆಪಿಯ ಶಾಸಕರಾದಂತಹ ಅರವಿಂದ್ ಬೆಲ್ಲದ್, ಬಿಜೆಪಿಯ ಉಚ್ಚಾಟಿತ ಶಾಸಕರಾದಂತಹ ಬಸವನಗೌಡ ಯತ್ನಾಳ್ ಇದನ್ನು ಈಗಾಗಲೇ ವಿರೋಧಿಸಿದ್ದಾರೆ. ಇದರ ಮಧ್ಯೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಬೇರೆ ಮುಂಬೈಯಿಂದ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಮೆಟ್ರೋ ನಿಲ್ದಾಣಕ್ಕೆ ಶಿವಾಜಿನಗರದ ಹೆಸರು ಬದಲಿಸಿ ಸೇಂಟ್ ಮೇರಿ ಹೆಸರಿಟ್ಟರೆ ಶಿವಾಜಿ ಮಹಾರಾಜರಿಗೆ ಅವಮಾನ ಆಗುತ್ತೆ ಅಂತ ಫಡ್ನವೀಸ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊನ್ನೆ ಶಿವಾಜಿನಗರದ ಸೇಂಟ್ ಮೇರಿ ಬೆಸಿಲಿಕಾದ ಉತ್ಸವದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ರು. ಅಲ್ಲಿಯ ಕ್ರಿಶ್ಚಿಯನ್ರು ಮೆಟ್ರೋ ಸ್ಟೇಷನ್ಗೆ ಸೇಂಟ್ ಮೇರಿ ಹೆಸರಿಡಿ ಅಂತ ಒಂದು ಮನವಿ ಕೊಟ್ಟಿದ್ರು. ಸ್ಥಳೀಯ ಶಾಸಕ ರಿಜ್ವಾನ್ ಅರ್ಷದ್ ಅದಕ್ಕೆ ಧ್ವನಿಗೂಡಿಸಿದ್ರು. ನಿಮ್ಮ ಬೇಡಿಕೆಯನ್ನು ಸರ್ಕಾರ ಪರಿಶೀಲಿಸುತ್ತದೆ, ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬೆಂಗಳೂರಿನ ಮೆಟ್ರೋ ರೈಲು ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅದು ಕೂಡ ಸರಿಯಾಗಿದೆ. ಸ್ನೇಹಿತರೆ, ನೀವು ಶಿವಾಜಿನಗರವನ್ನು ಒಮ್ಮೆ ಅಡ್ಡಾಡಿ ಪೂರ್ತಿಯಾಗಿ ನೋಡಬೇಕು. ಬೆಂಗಳೂರಿನ ಮೆಟ್ರೋಪಾಲಿಟನ್ ಸಂಸ್ಕೃತಿಯ ಪ್ರತಿಬಿಂಬ ಈ ಶಿವಾಜಿನಗರ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 42% ಮತದಾರರು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಇದ್ದಾರೆ. ಕನ್ನಡ, ಉರ್ದು ಮತ್ತು ತಮಿಳು ಭಾಷೆಗಳು ಹಾಸುಹೊಕ್ಕಾಗಿರುವಂತಹ ಪ್ರದೇಶ ಈ ಶಿವಾಜಿನಗರ. ಸೇಂಟ್ ಮೇರಿ ಚರ್ಚಿನ ವಾಸ್ತುವಿನ್ಯಾಸ ಅತ್ಯಂತ ಸೊಗಸಾಗಿದೆ. ಬೆಂಗಳೂರಿನ ಪ್ರಖ್ಯಾತ ಚರ್ಚ್ ಅದು. 17ನೇ ಶತಮಾನದಲ್ಲಿ ಇಲ್ಲಿ ಬಂದು ನೆಲೆಸಿದಂತಹ ತಮಿಳು ಕ್ರಿಶ್ಚಿಯನ್ರು ಈ ಚರ್ಚನ್ನು ಸ್ಥಾಪಿಸಿದ್ದಾರೆ. ಇಲ್ಲಿನ ವರ್ಜಿನ್ ಮೇರಿ ಉತ್ಸವಕ್ಕೆ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡಿನಿಂದಲೂ ಕೂಡ ಲಕ್ಷಾಂತರ ಭಕ್ತರು ಬಂದು ಸೇರ್ತಾರೆ. ಸೇಂಟ್ ಮೇರಿ ಚರ್ಚ್ ಹಾಗೆ ನೋಡಿದರೆ ಶಿವಾಜಿನಗರದ ಬಹುದೊಡ್ಡ ಲ್ಯಾಂಡ್ ಮಾರ್ಕ್. ಎದುರಿಗೆ ರಸಲ್ ಮಾರ್ಕೆಟ್ ಇದೆ, ಪಕ್ಕದಲ್ಲೇ ಬೋರಿಂಗ್ ಹಾಸ್ಪಿಟಲ್ ಇದೆ. ಈ ಆಸ್ಪತ್ರೆಯಲ್ಲಿ ಎಲ್ಲ ಧರ್ಮದ ರೋಗಿಗಳು ಕೂಡ ಇದ್ದಾರೆ. 200 ವರ್ಷ ಹಳೆಯ ಶ್ರೀ ಏಕಾಂಬರೇಶ್ವರ ಧರ್ಮರಾಜ ಟೆಂಪಲ್ ಇಲ್ಲಿ ಅತ್ಯಂತ ಹೆಸರುವಾಸಿ. ಹಾಗೆಯೇ ಮುತ್ಯಾಲಮ್ಮ ದೇವಿಯ ಜಾತ್ರೆ ಇಲ್ಲಿ ಸಾವಿರಾರು ಭಕ್ತರನ್ನು ಆಕರ್ಷಿಸ್ತದೆ. ಇಲ್ಲಿನ ಜುಮ್ಮಾ ಮಸೀದಿ ರಸ್ತೆ ಮತ್ತು ಸುತ್ತಮುತ್ತ 10ಕ್ಕೂ ಹೆಚ್ಚು ಮಸೀದಿಗಳಿವೆ. ಜೈನ ಮಂದಿರ ಇದೆ. ಬೆಂಗಳೂರಿನ ಏಕೈಕ ಪಾರ್ಸಿ ಮಂದಿರ ಕೂಡ ಇಲ್ಲೇ ಇದೆ. ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಪಾರ್ಸಿಗಳೆಲ್ಲರೂ ಕೂಡಿ ಬಾಳುವಂತಹ ಪ್ರದೇಶ ಈ ಶಿವಾಜಿನಗರ. ಇದೊಂದು ರೀತಿಯಲ್ಲಿ ಮಿನಿ ಇಂಡಿಯಾ ಇದ್ದ ಹಾಗಿದೆ. ಇಂತಹ ವೈವಿಧ್ಯಮಯ ಸಂಸ್ಕೃತಿಯ ಶಿವಾಜಿನಗರದ ಮೆಟ್ರೋ ಸ್ಟೇಷನ್ನಿಗೆ ಸೇಂಟ್ ಮೇರಿ ಹೆಸರಿಟ್ಟರೆ ಅದು ಹೇಗೆ ಶಿವಾಜಿ ಮಹಾರಾಜರಿಗೆ ಅವಮಾನ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದರಲ್ಲೂ ಜಾತಿ ಧರ್ಮದ ಜಗಳ ಹಚ್ಚೋದು ಈ ಬಿಜೆಪಿ ನಾಯಕರಿಗೆ ಇತ್ತೀಚೆಗೆ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಮಾತೆತ್ತಿದರೆ ಹಿಂದೂ ಮುಸ್ಲಿಂ ಅಥವಾ ಹಿಂದೂ ಕ್ರಿಶ್ಚಿಯನ್ ಅಂತ ಶುರು ಮಾಡ್ತಾರೆ. ಇತಿಹಾಸ ಕಂಡ ಅತ್ಯಂತ ಸೆಕ್ಯುಲರ್ ದೊರೆಯಾದಂತಹ ಶಿವಾಜಿ ಮಹಾರಾಜರ ಹೆಸರನ್ನು ಕೂಡ ಈಗ ಇಲ್ಲಿಯ ವಿವಾದಕ್ಕೆ ತಳುಕು ಹಾಕಿ ರಾಡಿ ಎಬ್ಬಿಸಲು ನೋಡ್ತಾ ಇದ್ದಾರೆ. ಅಲ್ರಿ ಯತ್ನಾಳ್, ಮೆಟ್ರೋ ಸ್ಟೇಷನ್ಗೆ ಸೇಂಟ್ ಮೇರಿ ಹೆಸರಿಟ್ಟರೆ ಶಿವಾಜಿನಗರ ಎಲ್ಲೂ ಹೋಗುತ್ತೆ? ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತದೆ. ಅಂಡರ್ಗ್ರೌಂಡಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಮೆಟ್ರೋ ಸ್ಟೇಷನ್ನಿಗೆ ಮಾತ್ರ ಸೇಂಟ್ ಮೇರಿ ನಿಲ್ದಾಣ ಅಂತ ಹೆಸರಿಡೋದು. ನಾಳೆ ಯಾರನ್ನಾದರೂ ನೀವು ಮೆಟ್ರೋದಲ್ಲಿ ಎಲ್ಲೋಗಿದ್ರೆ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಶಿವಾಜಿನಗರಕ್ಕೆ ಹೋಗಿದ್ದೆ ಅಂತ, ಸೇಂಟ್ ಮೇರಿಗೆ ಹೋಗಿದ್ದೆ ಅಂತ ಹೇಳಲ್ಲ. ಆಯಾ ಸ್ಥಳದ ಮಹತ್ವದ ಹಿನ್ನೆಲೆಯಲ್ಲಿ ಸಂತರ, ಸತ್ಪುರುಷರ ಹೆಸರಿಡೋದು ನಮ್ಮ ಪರಂಪರೆಯೂ ಹೌದು, ಅವರಿಗೆ ಸಲ್ಲಿಸುವಂತಹ ಗೌರವವೂ ಹೌದು. ಬೆಂಗಳೂರಿನ ಹಲವು ಮೆಟ್ರೋ ಸ್ಟೇಷನ್ಗಳನ್ನು ನೋಡಿ, ಅಲ್ಲಿ ಮಹಾಪುರುಷರ ಹೆಸರಿಟ್ಟಿದ್ದಾರೆ. ಈಗ ಮೆಜೆಸ್ಟಿಕ್ನ ಕೇಂದ್ರ ಮೆಟ್ರೋ ಸ್ಟೇಷನ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೇವೆ. ರಾಯಣ್ಣ ಕರ್ನಾಟಕದ ಹೆಮ್ಮೆ. ನೀವು ಯಾರನ್ನಾದರೂ ಕೇಳಿ ಎಲ್ಲಿ ಹೋಗಿದ್ರಿ ಅಂತ ಕೇಳಿದರೆ ಮೆಜೆಸ್ಟಿಕ್ಕಿಗೆ ಹೋಗಿದ್ದೆ ಅಂತಾರೆ. ಇದರಿಂದ ಸಂಗೊಳ್ಳಿ ರಾಯಣ್ಣನಿಗೆ ಏನಾದರೂ ಅವಮಾನ ಆಗುತ್ತಾ? ಅಲ್ಲೇ ಕೆಂಪೇಗೌಡ ಬಸ್ ನಿಲ್ದಾಣ ಇದೆ, ಎಲ್ಲಿ ಹೋಗಿದ್ರಿ ಅಂತ ಕೇಳಿದರೆ ಮೆಜೆಸ್ಟಿಕ್ ಅಂತೀವಿ. ಇದರಿಂದ ಕೆಂಪೇಗೌಡರಿಗೆ ಅವಮಾನ ಆಗುತ್ತಾ? ಇನ್ನು ವಿಜಯನಗರ ಟೋಲ್ಗೇಟ್ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧಿ. ಅಲ್ಲಿಯ ಮೆಟ್ರೋ ಸ್ಟೇಷನ್ಗೆ ಗೌರವಾನ್ವಿತ ಶ್ರೀ ಆದಿಚುಂಚನಗಿರಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿಟ್ಟಿದ್ದೇವೆ. ನೀವು ಅಲ್ಲಿ ಮೆಟ್ರೋಗೆ ಹೋದವರಿಗೆ ಕೇಳಿ ಎಲ್ಲಿ ಹೋಗಿದ್ರಿ ಅಂತ, ವಿಜಯನಗರ ಮಠಕ್ಕೆ ಹೋಗಿದ್ವಿ ಅಂತಾರೆ. ಇದರಿಂದ ಸ್ವಾಮೀಜಿಗೆ ಏನಾದರೂ ಅವಮಾನ ಆಗುತ್ತಾ? ಮೈಸೂರು ಬ್ಯಾಂಕ್ ಸರ್ಕಲ್ ಬೆಂಗಳೂರಿನಲ್ಲಿ ಅತ್ಯಂತ ಹೆಸರುವಾಸಿ. ಕನ್ನಡ ಚಳವಳಿ ಸಹಿತ ಬೆಂಗಳೂರಿನ ಹಲವಾರು ಹೋರಾಟಗಳು ಹುಟ್ಟಿರೋದೇ ಅಲ್ಲಿ. ಅಲ್ಲಿಯ ಮೆಟ್ರೋ ಸ್ಟೇಷನ್ಗೆ ನಾವು ಎಂ ವಿಶ್ವೇಶ್ವರಯ್ಯ ಅಂತ ಹೆಸರಿಟ್ಟಿದ್ದೀವಿ. ಈಗಲೂ ಜನ ಮೈಸೂರು ಬ್ಯಾಂಕಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬೆಂಗಳೂರಿನಲ್ಲೇ ಅತ್ಯಂತ ಹೆಸರುವಾಸಿ. ಕನ್ನಡ ಚಳವಳಿ ಮತ್ತು ಹಲವಾರು ಹೋರಾಟಗಳು ಹುಟ್ಟಿರೋದೇ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ. ಅಲ್ಲಿಯ ಮೆಟ್ರೋ ಸ್ಟೇಷನ್ಗೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಸ್ಟೇಷನ್ ಅಂತ ಹೆಸರಿಟ್ಟಿದ್ದೀವಿ.
ಆದರೆ ಈಗಲೂ ಕೂಡ ಜನ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹೋಗಿದ್ದೆ ಅಂತಲೇ ಹೇಳ್ತಾರೆ. ಅದೆಲ್ಲ ಹೋಗಲಿ, ವಿಧಾನಸೌಧ ಮೆಟ್ರೋ ಸ್ಟೇಷನ್ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಹೆಸರಿಟ್ಟಿದ್ದೀವಿ. ಇವತ್ತಿಗೂ ಜನ ಮೆಟ್ರೋದಲ್ಲಿ ಹೋದವರು ವಿಧಾನಸೌಧಕ್ಕೆ ಹೋಗಿದ್ದೀನಿ ಅಂತಲೇ ಹೇಳೋದು. ಸ್ಟೇಷನ್ ಹೆಸರು BR ಅಂಬೇಡ್ಕರ್ ವಿಧಾನಸೌಧ ನಿಲ್ದಾಣ ಅಂತ ಇದೆ. ಹಾಗೆಯೇ ನಾಳೆ ಲಕ್ಷಣವಾಗಿ ಶಿವಾಜಿನಗರ ಸೇಂಟ್ ಮೇರಿ ನಿಲ್ದಾಣ ಅಂತ ಹೆಸರಿಟ್ಟರೆ ಅದಕ್ಕೆ ನೀವ್ಯಾಕೆ ಸಿಟ್ಟಾಗಬೇಕು? ಜನ ಮೆಟ್ರೋ ನಿಲ್ದಾಣದಲ್ಲಿ ಇಳಿದಾಗ ಶಿವಾಜಿನಗರಕ್ಕೆ ಹೋಗಿದ್ದೆ ಅಂತಲೇ ಹೇಳೋದಲ್ವಾ? ಈ ವಿಷಯದಲ್ಲಿ ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅನಗತ್ಯವಾಗಿ ಮೂಗು ತೂರಿಸಿದ್ದಾರೆ. ಮುಂಬೈಯಲ್ಲಿ ಅಲ್ಲಿಯ ಕತೆ ಕೇಳಿ. VT ರೈಲ್ವೆ ಸ್ಟೇಷನ್ ಅಂತ ಇದೆ, ಎಲ್ರಿಗೂ ಗೊತ್ತದು. ವಿಕ್ಟೋರಿಯಾ ಟರ್ಮಿನಸ್, ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂತಹ ರೈಲು ನಿಲ್ದಾಣ. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟೇಷನ್ ಅಂತ ಹೆಸರನ್ನು ಬದಲಾಯಿಸಿದ್ದಾರೆ. ಆದರೆ ಇವತ್ತಿಗೂ ಕೂಡ ಭಾರತದ ಯಾವ ಭಾಗದ ಜನರನ್ನಾದರೂ ಕೇಳಿ ಅಥವಾ ಮುಂಬೈನ ಜನರನ್ನಾದರೂ ಕೇಳಿ VT ಸ್ಟೇಷನ್ಗೆ ಹೋಗಿದ್ದೆ ಅಂತಲೇ ಹೇಳ್ತಾರೆ. ಮುಂಬೈನಲ್ಲಿ ಅಲ್ಲೇ ಪಕ್ಕದಲ್ಲಿ ಚರ್ಚ್ ಗೇಟ್ ಸ್ಟೇಷನ್ ಇದೆ, ಅದಕ್ಕೂ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಇನ್ನು ಗೋವಾದಲ್ಲಿ ಅಲ್ಲಿ BJP ಸರ್ಕಾರನೇ ಇದೆ. ಅಲ್ಲಿಯ ರೈಲು ನಿಲ್ದಾಣಗಳ ಪಟ್ಟಿಯನ್ನು ನೀವು ನೋಡ್ತಾ ಬನ್ನಿ, ಎಲ್ಲ ಪೋರ್ಚುಗೀಸ್ ಹೆಸರುಗಳು. ವಾಸ್ಕೋಡಗಾಮ ಅಂತ ಇದೆ, ಸಿಯಾನ್ ರೈಲು ನಿಲ್ದಾಣ ಅಂತ ಇದೆ, ಎಲ್ರಿಗೂ ಗೊತ್ತಿರುವಂತಹದ್ದೇ ಇದು. ದೆಹಲಿಯಲ್ಲಿ ಬೆಂಗಳೂರಿನಿಂದ ದೆಹಲಿಗೆ ಹೋಗ್ತೀವಿ, ಹೇಗೆ ಹೋದ್ಯಪ್ಪ ಟ್ರೈನಲ್ಲಿ ಅಂತ ಕೇಳಿದ್ರೆ ನಿಜಾಮುದ್ದೀನಲ್ಲಿ ಹೋದೆ ಅಂತಾರೆ. ಅಲ್ಲಿ ನಿಜಾಮುದ್ದೀನ್ ಸ್ಟೇಷನ್ ಬಹಳ ದೊಡ್ಡ ಜಂಕ್ಷನ್. ಅಲ್ಲೇ ಪ್ರಖ್ಯಾತ ಸೂಫಿ ಸಂತ ಹಜರತ್ ನಿಜಾಮುದ್ದೀನ್ ಅವರ ದರ್ಗಾ ಇದೆ, ಅದಕ್ಕೆಂದೇ ಆ ನಿಲ್ದಾಣಕ್ಕೆ ಆ ಹೆಸರನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ನಮ್ಮ ಇತಿಹಾಸ ಮತ್ತು ಪರಂಪರೆಯ ಕೊಂಡಿಗಳು, ಭಾರತದ ಯುನಿಟಿ ಇನ್ ಡೈವರ್ಸಿಟಿಯ ಸಂಕೇತಗಳು, ಭಾರತದ ಸಾಂಸ್ಕೃತಿಕ ಸೌಂದರ್ಯದ ಪ್ರತೀಕಗಳು. ಇದೇ ನಿಜವಾದ ಬ್ಯೂಟಿ ಆಫ್ ಇಂಡಿಯಾ. ಇನ್ನು ಇವರು ಶಿವಾಜಿ ಮಹಾರಾಜರ ವಿಷಯವನ್ನು ಬಹಳ ಮಾತಾಡ್ತಾರೆ. BJPನಲ್ಲಿ ಇತಿಹಾಸವನ್ನು ಸರಿಯಾಗಿ ಓದಿಕೊಂಡವರು ಯಾರೂ ಇಲ್ಲ, ಅರ್ಧಂಬರ್ಧ ಓದಿರೋರೇ ಜಾಸ್ತಿ. ಶಿವಾಜಿ ಮಹಾರಾಜರು ಭಾರತದ ಇತಿಹಾಸ ಕಂಡಂತಹ ಅತ್ಯಂತ ಸೆಕ್ಯುಲರ್ ಮಹಾರಾಜರಲ್ಲಿ ಒಬ್ಬರು. ಅವರು ಎಲ್ಲ ಧರ್ಮಗಳ ಸಂತರು ಮತ್ತು ಸೂಫಿಗಳಿಗೆ ಅಪಾರವಾದಂತಹ ಗೌರವವನ್ನು ಕೊಡ್ತಾ ಇದ್ರು. ಇತಿಹಾಸವನ್ನು ಸರಿಯಾಗಿ ಓದಿದರೆ ಇದು ನಮಗೆ ಸಿಗುತ್ತೆ. ಇದು ಶಿವಾಜಿ ಮಹಾರಾಜವರು ಸೂರತ್ ನಗರವನ್ನು ವಶಪಡಿಸಿಕೊಳ್ಳೋದಕ್ಕೆ ತಮ್ಮ ಸೈನ್ಯವನ್ನು ಕಳಿಸ್ತಾರೆ. ಅವಾಗ ಅಲ್ಲಿಯ ಸೈನಿಕರಿಗೆ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾರೆ. ನಗರದ ಆರಂಭದಲ್ಲೇ ಸಿಗುವಂತಹ ಸೂಫಿ ಸಂತರ ದರ್ಗಾ ಇದೆ, ಅಲ್ಲಿಗೆ ಈ ಚಾದರವನ್ನು ಹೊದಿಸಿ ಅಂತ ಒಂದು ಚಾದರವನ್ನು ಕೊಡ್ತಾರೆ. ಅದೇ ರೀತಿ ನೀವು ಹೋಗೋ ದಾರಿನಲ್ಲಿ ಫಾದರ್ ಅಂಬ್ರೋಸ್ ಅವರ ಆಶ್ರಮ ಸಿಗುತ್ತೆ, ಆ ಆಶ್ರಮವನ್ನು ಮುಟ್ಟಬೇಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ. ಶಿವಾಜಿ ಮಹಾರಾಜರ 18 ಮಂದಿ ಕಾಶಾ ಅಂಗರಕ್ಷಕರಲ್ಲಿ 12 ಜನ ಮುಸ್ಲಿಂ ಅಂಗರಕ್ಷಕರಿದ್ರು. ಅವ್ರ ಸೈನ್ಯದಲ್ಲಿ 60,000ಕ್ಕೂ ಹೆಚ್ಚು ಮುಸ್ಲಿಂ ಸೈನಿಕರಿದ್ರು. ಶಿವಾಜಿ ಮಹಾರಾಜರ ನೌಕಾಪಡೆ ಬಹಳ ಹೆಸರುವಾಸಿಯಾದದ್ದು. ಆ ನೌಕಾಪಡೆಯ 2 ಮುಖ್ಯಸ್ಥರಲ್ಲಿ ಒಬ್ಬ ಮುಸ್ಲಿಂ ಆಗಿದ್ರು. ಅವರ ಗುಪ್ತಚರ ವಿಭಾಗದ ಮುಖ್ಯಸ್ಥ ಕೂಡ ಮುಸ್ಲಿಂ ಆಗಿದ್ರು. ದರಿಯಾ ಸಾರಂಗ್, ದೌಲತ್ ಖಾನ್, ಸಿದ್ದಿ ಮಿಸ್ರಿ, ಇಬ್ರಾಹಿಂ ಖಾನ್ ಮುಂತಾಗಿ ಶಿವಾಜಿ ಮಹಾರಾಜರ ಸೈನ್ಯದ ಕಮಾಂಡರ್ಗಳ ಪಟ್ಟಿ ಬಹಳ ದೊಡ್ಡದಿದೆ. ಇವತ್ತು BJP ರಾಜಕೀಯವಾಗಿ ದಿವಾಳಿಯಾಗಿದೆ ಅನಿಸುತ್ತೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೋರಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ, ವಿಷಯಗಳಿದೆ. ಕರೆಂಟ್ ಬಿಲ್ ಹೆಚ್ಚಾಗಿದೆ, ರಸ್ತೆಗಳಲ್ಲಿ ಅಪಾರ ಗುಂಡಿಗಳಿವೆ, ನೀರಿನ ಬಿಲ್ ಹೆಚ್ಚಾಗಿದೆ, ಆಸ್ತಿ ನೋಂದಣಿ ಶುಲ್ಕ ಹೆಚ್ಚು ಮಾಡಿದ್ದಾರೆ, ಸರ್ಕಾರಿ ಬಸ್ಗಳ ಟಿಕೆಟ್ ದರ ಏರಿಕೆಯಾಗಿದೆ. ಎಲ್ಲ ಬೆಲೆ ಏರಿಕೆಯಿಂದ ಬೆಂಗಳೂರಿನ ಬಡವರ ಜೀವನ ಸ್ವಲ್ಪ ದುಸ್ತರ ಆಗಿದೆ. ಅದ್ರ ಬಗ್ಗೆ ಏನಾದರೂ ಇವರು ಹೋರಾಟ ಮಾಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಬರೀ ಧರ್ಮಸ್ಥಳ, ಬಾನು ಮುಸ್ತಾಕು, ಸೈಂಟ್ ಮೇರಿಸು, ಟಿಪ್ಪು ಜಯಂತಿ, ವಕ್ಫ್ ಬೋರ್ಡ್ ಇದೇ ಆಯಿತು ಇವ್ರ ಗೋಳು. ಸ್ನೇಹಿತರೆ, ಯಾವುದೇ ವಿಷಯ ಇರಲಿ, ಅನಗತ್ಯವಾಗಿ ವಿವಾದವನ್ನು ಎಬ್ಬಿಸೋದು ರಾಜಕೀಯ ಪಕ್ಷಗಳಿಗೆ ಅಂಟಿಕೊಂಡಂತಹ ಜಾಡ್ಯ. ಈ ಜಾಡ್ಯದಿಂದ ನಾವು ಹೊರಬರಬೇಕು. ಶಿವಾಜಿನಗರದಲ್ಲಿ ಮೆಟ್ರೋ ಸ್ಟೇಷನ್ಗೆ ಸೇಂಟ್ ಮೇರಿಸ್ ಸ್ಟೇಷನ್ ಅಂತ ಹೆಸರಿಟ್ಟರೆ ಯಾವ ಆಕಾಶನೂ ಕೆಳಗಡೆ ಬೀಳೋದಿಲ್ಲ. ಅದು ಜನರ ಬಹುಮುಖ್ಯ ಸಮಸ್ಯೆ ಕೂಡ ಅಲ್ಲ. ಜನರ ದಿನನಿತ್ಯದ ಸಮಸ್ಯೆಗಳು ಸಾಕಷ್ಟಿವೆ. ಅವುಗಳ ಬಗ್ಗೆ ಈ ರಾಜಕೀಯ ಪಕ್ಷಗಳು ಮಾತಾಡೋ ರೀತಿಯಲ್ಲಿ ನಾವು ಜನಸಾಮಾನ್ಯರು ಒತ್ತಡ ಹೇರಬೇಕಾಗಿದೆ. ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.